ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿದ್ಯಾ. ಇವತ್ತು 2 ಕಿಲೋ ಟೈಸನ್ ಚಿಕನ್ ತಂದಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಹುಡಿ ಹಾಕ್ತಾಯಿದ್ದೇನೆ ಮತ್ತು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೇನೆ. ಇದಾದಮೇಲೆ ನಾನು 3 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಡಬೇಕು. ಬಾಣಲೆ ಚೆನ್ನಾಗಿ ಬಿಸಿ ಆದಮೇಲೆ 4 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ತಾ ಇದ್ದೇನೆ. ಚಿಕನ್ ಸ್ವಲ್ಪ ಹೀಟ್ ಆಗಿರೋದ್ರಿಂದ ತುಪ್ಪದಿಂದ ಬೇಯಿಸೋದ್ರಿಂದ ಉಷ್ಣ ಆಗಲ್ಲ. ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ನಾನಿಲ್ಲಿ ಒಂದು ಟೊಮೆಟೊನ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಗರಂ ಮಸಾಲ ತಗೊಂಡಿದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು. ಅದಾದಮೇಲೆ ನಾನು ಚಿಕನನ್ನು ಹಾಕ್ತಾ ಇದ್ದೇನೆ. ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಾಣಲೆ ಬಿಸಿಯಾದ ಕೂಡಲೇ ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆನ ತಗೊಂಡಿದ್ದೇನೆ ಮತ್ತು ಮೆಣಸು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೇನೆ. ಯಾಕಂದರೆ 2 kg ಟೈಸನ್ ಚಿಕನ್ ಆಗಿರೋದ್ರಿಂದ ಮೆಣಸು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೇನೆ. ಮತ್ತು ಖಾರ ಜಾಸ್ತಿ ಆದಷ್ಟು ಚಿಕನ್ ಕರಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ತಗೊಂಡಿದ್ದೇನೆ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ನಷ್ಟು ಮೆಂತೆ ಮತ್ತು ಸ್ವಲ್ಪ ಕರಿಮೆಣಸು, ಮತ್ತೊಂದು ಅರ್ಧ ಚಮಚದಷ್ಟು ಓಂ ಕಾಳನ್ನು ತಗೊಂಡಿದ್ದೇನೆ ಮತ್ತು ಸಾಸಿವೆ ಮತ್ತು ಗರಂ ಮಸಾಲೆಯನ್ನು ತಗೊಂಡಿದ್ದೇನೆ.
ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಕೆಂಪು ಬಣ್ಣ ಬರುವಷ್ಟು ಫ್ರೈ ಮಾಡಬೇಕು. ಈಗ ಹುರಿದಂತಹ ಸಾಮಾನಿಗೆ ನಾನು 1 ನೀರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಮತ್ತು 8 ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಒಂದು ಚಮಚದಷ್ಟು ಅರಿಶಿನ ಹುಡಿ ಮತ್ತು ಸ್ವಲ್ಪ ಜಾಸ್ತಿ ಹುಳಿ ತಗೊಳ್ತೇನೆ. ಅರ್ಧ ಚಿಕನ್ ಬೇಯುವಾಗಲೇ ನಾವು ಮಸಾಲೆಯನ್ನು ಹಾಕಬೇಕು. ಅದಾದಮೇಲೆ ಮಸಾಲೆಯೊಟ್ಟಿಗೆ ಅದು ಚೆನ್ನಾಗಿ ಬೇಯಬೇಕು, ಆಗ ತುಂಬ ಟೇಸ್ಟಿಯಾಗಿರುತ್ತೆ. ನಾನು 2 ಮೊಟ್ಟೆ ಸಿಕ್ಕಿತ್ತು ಅದರದ್ದು, ಅದನ್ನು ನಾನೀಗ ಹಾಕ್ತಾ ಇದ್ದೇನೆ. ಯಾಕಂದರೆ ಅದು ಬೇಗ ಬೇಯುತ್ತೆ ಅಲ್ವಾ, ಆಗ ಇದು ಬೇಯ್ತಾ ಬಂತು, ಅದಕ್ಕೆ ಈ ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. ಈಗ ಚಿಕನ್ ಪುಳಿಮುಂಚಿ ರೆಡಿಯಾಗಿದೆ. ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಪುಳಿಮುಂಚಿ ರೆಡಿಯಾಗಿದೆ. ಇದು ಅನ್ನದ ಜೊತೆ ಮತ್ತು ಕೋಳಿ ರೊಟ್ಟಿ ಜೊತೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.